ಕನ್ನಡ ಚಿತ್ರರಂಗದ ಚಂದ್ರಮುಖಿ, ಚಿತ್ರರಸಿಕರ ಪ್ರಾಣಸಖಿ, ಭಾಗೀರಥಿ, ಇಂತಿ ನಿನ್ನ ಪ್ರೀತಿಯ ಭಾವನಾ. ಭಾವನಾ, ಪ್ಲೀಸ್ ಕಮ್. ನಮ್ಮ ವಾಯ್ಸ್ನಲ್ಲಿ ನಾವು ಮಾತನಾಡ್ತಾ ಇದ್ವಿ ರಾಜಕೀಯದ ಬಗ್ಗೆ, ಅದರಲ್ಲೂ ಸಿನಿ ಸ್ಟಾರ್ಗಳು ರಾಜಕೀಯಕ್ಕೆ ಎಂಟರ್ ಆಗಿ ಪೊಲಿಟಿಕಲ್ ಸ್ಟಾರ್ ಆಗ್ತಾರ ಅನ್ನೋದ್ರ ಬಗ್ಗೆ. ಸೊ ಭಾವನಾ ಸಿನಿ ಸ್ಟಾರ್, ನೋ ಡೌಟ್, ಪೊಲಿಟಿಕ್ಸ್ಗೆ ಎಂಟರ್ ಆಗಿದ್ದಾರೆ. ಸೊ ಹಾಗಾಗಿ ಅವರಿಗಿರುವಂತಹ ರಾಜಕೀಯ ಅನುಭವ ಜೊತೆಗೆ ಅವರ ಬಗ್ಗೆ ಇರುವಂತಹ ವಿದ್ಯಾರ್ಥಿಗಳಿಗಿರುವ ಪ್ರಶ್ನೆಗಳು, ಅದಕ್ಕೆ ವೇದಿಕೆ ಸಿದ್ಧವಾಗಿದೆ. ವೇದಿಕೆ ನಿಮ್ದು ಗಾಯ್ಸ್. ಸೊ ಭಾವನಾ ಅವರಿಗೆ ನೀವು ಪ್ರಶ್ನೆಗಳ ಸುರಿಮಳೆ ಸ್ಟಾರ್ಟ್ ಆಗಲಿ. ಛತ್ರಿ ತರ್ಲಿಲ್ವಲ್ಲ ನಾನು, ಪ್ರೊಟೆಕ್ಟರ್ ಛತ್ರಿ. ಈಗ ವಿದ್ಯಾರ್ಥಿಗಳ ಸಮೂಹದಲ್ಲಿ ಕೂತಿದ್ದೀರಿ ರಾಜಕೀಯದ ಬಗ್ಗೆ ಮಾತನಾಡೋದಕ್ಕೆ ಸಿನಿ ಸ್ಟಾರ್ ಆಗಿ. ಸೊ ಇದೊಂಥರ ಡಿಫ್ರೆಂಟ್ ಫೀಲಿಂಗ್ ಅನ್ಕೋತೀನಿ ನಿಮಗೆ. ಖಂಡಿತವಾಗ್ಲೂ ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಭಯದಲ್ಲೇ ಬಂದೆ. ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಬಟ್ ಐ ಆಮ್ ಸ್ಟಿಲ್ ಹಿಯರ್ and God is with me and they are all with me, so I'm really hope I'm going to crack it quite well. ಸೊ ಓಕೆ, ಭಾವನಾ ಫ್ಯಾನ್ಸ್ ಸಾಕಷ್ಟು ಜನ ಇದ್ರಿ ಅಂತ ಗೊತ್ತಾಗುತ್ತೆ, ನಿಮ್ಮ ಮುಖ ಅರಳಿದ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಯಾವುದೇ ಸಾಫ್ಟ್ ಕ್ವೆಶ್ಚನ್ ಬೇಡ, ನೀವು ಹಾರ್ಡ್ ಕ್ವೆಶ್ಚನ್ಗಳು ಕೂಡ. ಶಿ ಇಸ್ ರೆಡಿ ಫಾರ್ ಇಟ್. ಸೊ ಯಾರು ಸ್ಟಾರ್ಟ್ ಮಾಡ್ತೀರಾ ಫಸ್ಟ್? ಮ್ಯಾಮ್, ಪಾಲಿಟಿಕ್ಸ್ ವಿಷಯಕ್ಕಿಂತ ಬರೋಕ್ಕೆ ಮುಂಚೆ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್. ಸ್ಟಿಲ್ ಹೌ ಯು ಆರ್ ಸೋ ಯಂಗ್, ಯು ಲುಕ್ ಸೋ ಯಂಗ್ ಆ್ಯಂಡ್ ಸೋ ಬ್ಯೂಟಿಫುಲ್. ಸೀರಿಯಸ್ಲಿ ಶುಡ್ ನೋ ದಿ ಸೀಕ್ರೆಟ್. ಪ್ರಶ್ನೆ ಅಲೌಡ್ ಇದೆಯಾ? ಅಲ್ಲ, ಮೊದಲನೇ ಪ್ರಶ್ನೆ ಆಗಿದ್ದಕ್ಕೆ ಅಲೌ ಇದೆ. ಪ್ಲೀಸ್ ರಿವೀಲ್ ಇನ್ ಫ್ರಂಟ್ ಆಫ್ ಎವ್ರಿವನ್. ಗೊತ್ತಿಲ್ಲ, ಐ ಆಲ್ವೇಸ್ ಸೇ, ಸ್ವಲ್ಪ ಸೂಪರ್ಫಿಷಿಯಲ್ ಅನ್ಸ್ಬೋದೇನೋ ನನ್ನ ಉತ್ತರಗಳೆಲ್ಲ, ಬಟ್ ಅದು ನಿಜವಾದ ಉತ್ತರನೇ. ಐ ಆಲ್ವೇಸ್ ಥಿಂಕ್ ದಟ್ ವಿ ಶುಡ್ ಬಿ ರಿಯಲಿ ಪಾಸಿಟಿವ್. ಆಮೇಲೆ ನಾವು ಪ್ರತಿ ಸತಿ ನನ್ನ ಲೈಫಲ್ಲಿ ಐ ಆಮ್ ಪ್ರಿಟಿ ಲಕ್ಕಿ, ಯಾಕಂದರೆ ಒಂದು ಸ್ಟೆಪ್ ಒಂದೇನೋ ನನ್ನ ಗೋಲ್ ಅಂತ ಅದಾಗದೆ ಬಂದು ಅದು ನಾನು ಇನ್ನೇನು ತಲುಪಿದ್ದೀನಿ ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಗೋಲ್ ಬರ್ತಿದೆ. ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಕೀಪಿಂಗ್ ಮೀ ಕೈಂಡ್ ಆಫ್ ರಿಯಲಿ ಯಂಗ್, ಬಿಕಾಸ್ ಯು ರಿಯಲಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಎವ್ರಿಥಿಂಗ್. ನಿಮಗೆ ಇನ್ನೂ ಒಳ್ಳೊಳ್ಳೆ ರೋಲ್ಗಳು ಸಿಗ್ತಾ ಇದೆ ಚಲನಚಿತ್ರದಲ್ಲಿ, ಅದನ್ನೆಲ್ಲ ಬಿಟ್ಟು ರಾಜಕೀಯಕ್ಕೆ ಬರೋವಂಥ ಒಂದು ಉದ್ದೇಶ. ಒಂದು ಸಣ್ಣ ಕರೆಕ್ಷನ್ ಇದೆ ಇಲ್ಲಿ, ಅದನ್ನೆಲ್ಲ ಬಿಟ್ಟು ರಾಜಕೀಯ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ನನ್ನ ವೃತ್ತಿ. ದಟ್ ಈಸ್ ವೇರ್ ದ ಡಿಫ್ರೆನ್ಸ್ ಇಸ್ ಆ್ಯಕ್ಚುಲಿ. ಕಲೆ ಈಸ್ ಮೋರ್ ಟು ಡೂ ವಿತ್ ಯುವರ್ ಹಾರ್ಟ್. ಆಮೇಲೆ ನೀವು ರಾಜಕೀಯ ಅಂತ ಬರಬೇಕಾದ್ರೆ ಒಂದಂತ ಹೇಳಿದ್ರೆ, ನಾನು ರಾಜಕೀಯ ವ್ಯಕ್ತಿ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತಾ ಇಲ್ಲ. ನಾನೊಬ್ಬ ಜನಪ್ರತಿನಿಧಿಯಾಗಿ ನಿಲ್ಲಕ್ಕೆ ನಾನು ಇಷ್ಟಪಡ್ತಿದ್ದೀನಿ ವಿನಃ ಒಂದು ರಾಜಕೀಯದ ವೇದಿಕೆ ಎಲ್ಲ ನಾವೇನೇ ಪ್ರಜೆಗಳಿದ್ದೀವಿ, ನಾವೇನೇ ಇದ್ರು ಅದನ್ನ ಇರೆಸ್ಪೆಕ್ಟಿವ್ ಆಫ್ ದ ಪ್ರೊಫೆಷನ್ಸ್. ಡೈಲಾಗ್ಸ್ಗಳು ಹೇಳಿ ನಿಮಗೆ ಸಾಕಷ್ಟು ರೂಢಿ ಇರುತ್ತೆ. ಸೊ ರಾಜಕೀಯಕ್ಕೆ ಬಂದಮೇಲೆ ಭಾಷಣ ಮಾಡೋದು ಕಷ್ಟ ಆಗಿರ್ಲಿಕ್ಕಿಲ್ಲ ಅಲ್ವಾ? ಸೋ ಮೀನ್. ಡೈಲಾಗ್ಸ್ ಅಂತ ಬರುವಾಗ ನಾವು ಅದಕ್ಕೆ ಆದಂಥ ಪ್ರೊಫೆಷನಲಿ ಡೈಲಾಗ್ ರೈಟರ್ಸ್ ಇರ್ತಾರೆ. ಬಟ್ ದಿಸ್ ಇಸ್ ರಿಯಲಿ ಮೋರ್ ಕಾಂಪ್ಲಿಕೇಟೆಡ್. ಯಾಕಂದ್ರೆ ನಾವಿಲ್ಲಿ 10,000 ಜನದ ಮನೋಭಾವನೆಗೆ ತಕ್ಕಂತೆ ನಾನು ಅಲ್ಲಿ ಭಾಷಣನ ನಾನು ಮಾಡ್ಕೊಳ್ಬೇಕು, ನನ್ನ ಡೈಲಾಗ್ಸ್ನ ನಾನು ಬರ್ಕೊಳ್ಬೇಕು. ಐ ಥಿಂಕ್ ಇಟ್ಸ್ ರಿಯಲಿ ವೆರಿ ಕಾಂಪ್ಲಿಕೇಟೆಡ್. ಇಷ್ಟ ಇಲ್ಲ ಅಂದ್ರೆ ಅಂತೂ ಅಲ್ಲೇ ಎದ್ದೇ ಹೋಗ್ಬಿಡ್ತಾರೆ, ದೇ ವಾಂಟ್ ಒನ್ ದೇರ್ ಟು ಲಿಸನ್ ಟು ಯು. ನನ್ನ ಕ್ವೆಶ್ಚನ್ ಏನು ಅಂದರೆ ನಿಮಗೆ, ಭಾವನಾ ಆಸ್ ಎ ಪೊಲಿಟಿಷಿಯನ್, ವಾಟ್ ಆರ್ ದ ಮೇಜರ್ ಚೇಂಜಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಯು? ಒಂದು ಯುನಾನಿಮಸ್ ಆಗಿ ಒಂದು ವಿಷಯನ ತಗೊಳ್ಳೋದಾದರೆ, ಕರಪ್ಷನಿನ ಒಂದು ಬೇರು ಅಂತ ಹೇಳಿದ್ರೆ, ನಾವು ವೋಟಿಗೆ ಯಾವಾಗ ದುಡ್ಡು ತೊಗೊಳ್ತೀವಿ, ದುಡ್ಡು ಕೊಡೋರಾಗ್ತೀವಿ, ಅದು ಐ ಥಿಂಕ್ ದ ಬೇಸಿಕ್ ಥಿಂಗ್, ಆ್ಯಂಡ್ ದಟ್ ಶುಡ್ ಬಿ ಎರಾಡಿಕೇಟೆಡ್ ಆ್ಯಂಡ್ ದಟ್ ಕ್ಯಾನ್ ಓನ್ಲಿ ಹ್ಯಾಪನ್ ಫ್ರಮ್ ಯು ಪೀಪಲ್. ಭಾವನಾ, ರಾಜಕೀಯಕ್ಕೆ ಎಂಟರ್ ಆಗಬೇಕು ಅಂತಂದ್ರೆ ಸಿನಿ ಸ್ಟಾರ್ಗಳಿಗೆ ಒಂದು ರೀತಿಯಲ್ಲಿ ವೇದಿಕೆ ಆಗಲೇ ಸಿದ್ಧ ಆಗಿರುತ್ತೆ ಅಂತ ಅನ್ಸುತ್ತೆ ತಮಗೆ? ಯಾಕಂದ್ರೆ ಪಾಪ್ಯುಲಾರಿಟಿ ಇರುತ್ತೆ, ಮುಖ್ಯವಾಗಿ ಜನ ವೋಟ್ ಹಾಕಬೇಕು ಅಥವಾ ಜನ ಆ ಪಕ್ಷದ ಕಡೆ ವಾಲ್ಬೇಕು ಅಂತಂದ್ರೆ ಆ ಪರಿಚಯ ಇರಬೇಕಾಗತ್ತೆ. ಸೊ ಪರಿಚಿತ ಮುಖ ಇರುವ ಕಾರಣಕ್ಕೇನೆ ಸಿನಿಲೋಕದವ್ರನ್ನ ಹೆಚ್ಚೆಚ್ಚು ರಾಜಕೀಯಕ್ಕೆ ಎಳ್ಕೊಳ್ತಾ ಇದ್ದಾರಾ, ಅಥವಾ ರಾಜಕೀಯದ ಆ ಒಂದು ರಂಗೆ ಆಗಿದೆಯಾ, ಸಿನಿಲೋಕದ ಬಣ್ಣದಿಂದ ಅಲ್ಲಿಗೆ ಹಾರುವಷ್ಟು ಸೆಳೆತ ಅಲ್ಲಿದೆಯಾ? ನಿಮ್ಗೆ ಏನಿಸುತ್ತೆ, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್? ಒಂದು, ಅದು ನೀವು ಸಿನಿಮಾ ರಂಗಕ್ಕೆ ಯಾರೇ ಒಬ್ಬ ಕಲಾವಿದ ಆಗ್ಬೇಕಂತ ಅನ್ಕೊಳ್ತಾನೆ, ಅವನಿಗೂ ಸಹ ಒಬ್ಬ ಸಿನಿಮಾ ನಟ ಆಗ್ಲಿಕ್ಕೆ ತುಂಬ ಕಷ್ಟ ಇದೆ. ಸರ್ಟಿಫಿಕೇಟ್ ನೋಡ್ತಾ ಇಲ್ಲ. ಸಿನಿಮಾ ಆಗಿರಬಹುದು, ರಾಜಕೀಯ ಆಗಿರಬಹುದು. ಓ, ಯು ಆರ್ ಅನ್ ಇಂಜಿನಿಯರ್, ಓಕೆ, ಯು ಆರ್ ಕಂಪ್ಲೀಟ್ಲಿ ಕ್ವಾಲಿಫೈಡ್, ಕಮ್ ಯುಲ್ ಬಿಕಮ್ ಎನ್ MP ಅಂತ ಹೇಳೋಂಗಿಲ್ಲ. ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್? ನೀನು ಜನರ ಜೊತೆ ಹೇಗೆ ಸ್ಪಂದಿಸ್ತಾ ಇದೆಯಾ, ಅವರ ಭಾವನೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ತಾ ಇದೆಯಾ, ಅವರ ಕಷ್ಟಗಳಿಗೆ ಹೆಂಗೆ ಸ್ಪಂದಿಸ್ತಾ ಇದೆಯಾ. ಇಟ್ ಈಸ್ ಅನ್ ಅಡ್ವಾಂಟೇಜ್ ಫಾರ್ ಅನ್ ಆ್ಯಕ್ಟರ್. ಯಾಕಂದ್ರೆ ನಮ್ಮ ಮುಖ ನೋಡಿರೋದ್ರಿಂದ ನಾವು ಹೋದ ಕೂಡಲೇ, ಓ ಮೇಡಮ್ ನೀವಾ, ಸ್ವಲ್ಪ ಬಾಗ್ಲಾದ್ರೂ ತೆಗಿತಾರಾಯ್ತಾ, ಬೇರೆಯವ್ರಿಗೆ ಬಾಗ್ಲು ತೆಗಿಯಲ್ಲ, ಅದನ್ನು ನೋಡಿದ್ದೀನಿ. ಸೊ ಹಾಗಾಗಿ ಅದೊಂದು ಸುಲಭ ಆಗತ್ತೆ ಅಷ್ಟೇ ವಿನಃ ಅಲ್ಲಿಂದ ಮುಂದಕ್ಕೆ ನಮ್ಗೆ ಹೋಗೋದು ಅದ್ರ ಬೇಸಾಗೆ ಹೋಗ್ತೀವಿ ಅನ್ನೋದು ಸ್ವಲ್ಪ ತಪ್ಪು ಕಲ್ಪನೆ ಆಗ್ಬೋದು. ಓಪನಿಂಗ್ ಅಷ್ಟೇ ಸಿಗುತ್ತೆ, ಮುಂದೆ ಅದು ಹಾದಿ ಆಕ್ಟರ್ಸ್ ಅಂದ್ರೆ ಇವಾಗ ನೋಡಿ, ಸೆಕೆಂಡ್ ಜನರೇಷನ್
ಇವಾಗ ರಾಜ್ ಕಪೂರ್ ಅವ್ರ ಮಗ ಅಂತ ಹೇಳ್ಬಿಟ್ರೆ ಅವ್ರಿಗೆ ಇನ್ನೊಂದು ಸಿನಿಮಾ 10 ಸಿನಿಮಾ ಸಿಕ್ಬಿಡತ್ತೆ. ಆದ್ರೆ ನಾನೇ ಆಕ್ಟರ್ ಆಗ್ಬೇಕಾದ್ರೆ ನಾನು ಎಷ್ಟು ವರ್ಷ ಸೈಕಲ್ ತುಳಿದು ಇವತ್ತು ಒಂದ್ ದಿನ ಯಾರಾದ್ರೂ ಆಕ್ಟರ್ ಅಂತ ನನ್ನನ್ನು ಗುರುತಿಸಕ್ಕಾಗ್ತಾ ಇದೆ. ನೀವು ಜನಸೇವೆ ಮಾಡೋದಕ್ಕೆ ನಿಮ್ಮ ಅಭಿಮಾನಿಗಳನ್ನೇ ಕರ್ಕೊಂಡು ಮಾಡ್ಬೋದಲ್ಲ, ಅಂದರೆ ನಿಮ್ಮದೇ ಒಂದು ಸಂಘ ಅಂತ ಮಾಡ್ಬೋದಲ್ಲ. ಅದಕ್ಕೆ ರಾಜಕೀಯ ಅನ್ನೋದೇ ಏನಕ್ಕೆ ಬೇಕು? ಜನ ಶೋಕಿಗೋಸ್ಕರ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಮುಂಚೆನೇ ಹೇಳಿದೆ ನಾನೊಂದು ಜನಪ್ರತಿನಿಧಿಯಾಗಿ ಬಂದಿದ್ದೀನಿ ಅಂತ. ಆಮೇಲೆ ನನಗೆ ಗೊತ್ತಿಲ್ಲ ಯಾರೆಲ್ಲ ನನ್ನ ಫ್ಯಾನ್ಸ್ ಇದ್ದಾರೆ ಅಂತ. ನನ್ನನ್ನು ಇಷ್ಟಪಟ್ಟಿರೋರು ನಾನು ಆ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಿದ್ರೆ ಪರದೆ ಮೇಲೆ ನನ್ನನ್ನು ಅದಕ್ಕಾಗಿ ಇಷ್ಟಪಟ್ಟಿರ್ತಾರೆ. ವೈಯಕ್ತಿಕವಾಗಿ ನೀವೇ ನಾಳೆ ನನ್ನ ಜೊತೆ 2 ದಿನ ಇದ್ರೆ ಯು ಮೇ ನಾಟ್ ಇವನ್ ಲೈಕ್ ಮೀ. ತುಂಬ ಜನ ಕೇಳಿದ್ದಾರೆ, ಮೇಡಮ್ ಇವಾಗ ಸಿನಿಮಾ ಇಲ್ವಾ, ಮಾರ್ಕೆಟ್ ಇಲ್ವಾ, ಅದಕ್ಕೆ ಬಂದಿದ್ದೀರಾ ಅಂತ ರಾಜಕೀಯಕ್ಕೆ. ನಾನು ಕೆಲಸ ಅದ್ರಲ್ಲಿ ಸರಿಯಾಗಿ ಮಾಡೋ ನನಗೆ ಮಾರ್ಕೆಟ್ ಯಾವಾಗಲೂ ಇರುತ್ತೆ. ಇದರಲ್ಲೂ ಅಷ್ಟೇ, ಇವತ್ತು ಕೆಲಸ ನಾನು ಸರಿಯಾಗಿ ಮಾಡಿದ್ರೆ ನಾಳೆನೂ ಇರ್ತೀನಿ, ಇಲ್ಲಾಂದರೆ ಇರಲ್ಲ.